ಇನ್ನು ಶಿವಮೊಗ್ಗ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೇಲಿ ಹಾಕಿರೋದನ್ನ ಖಂಡಿಸಿ ಹಿಂದೂ ಪರ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಬೇಲಿ ಹಾಕಿದ್ದು ಯಾರು? ಶಿವಮೊಗ್ಗದಲ್ಲಿ ಹಿಂದೂ ಪರ ಹೋರಾಟಗಾರರು ಕೆಂಡಾಮಂಡಲರಾಗಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಬೇಲಿ ಹಾಕಿದ್ದು ಯಾರು? ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಈದ್ಗಾ ಮೈದಾನದಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಪರ ಹೋರಾಟಗಾರರು ಕೆಂಡಕಾರ್ತಾ ಇದ್ದಾರೆ. ಕೂಡಲೇ ಬೇಲಿಯನ್ನ ತೆಗೆದುಹಾಕುವಂತೆ ಹಿಂದೂ ಪರ ಹೋರಾಟಗಾರರು ಆಗ್ರಹವನ್ನ ಬೆಳಗಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಈದ್ಗಾ ಮೈದಾನದಲ್ಲಿ ಹಿಂದೂ ಕಾರ್ಯಕರ್ತರು ಪೊಲೀಸರ ನಡುವೆ ಮಾತಿನ ಚಕಮಕಿ ಮುಂದುವರೆದಿದೆ. ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ನಡೆದ ಮಾತಿನ ಚಕಮಕಿಯಲ್ಲಿ ಈದ್ಗಾ ಮೈದಾನದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನೀವು ನೋಡ್ತಾ ಇರಬಹುದು, ಈದ್ಗಾ ಮೈದಾನದಲ್ಲಿ, ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿರ್ತಾರೆ. ಅದನ್ನ ವಿರೋಧ ಮಾಡಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಬೇಲಿ ಹಾಕಿದ್ದು ಯಾರು ಅಂತ ಪ್ರಶ್ನೆ ಮಾಡ್ತಾ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೂಡಲೇ ಆ ಬೇಲಿಯನ್ನ ತೆರವು ಮಾಡಿ ಆ ಬೇಲಿಯನ್ನ ತೆಗೆದುಹಾಕಿ ಅಂತ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಈದ್ಗಾ ಮೈದಾನದಲ್ಲಿ ಹಾಕಿದ್ದಾರೆ ಬೇಲಿ. ಹಿಂದೂ ಪರ ಸಂಘಟನೆಗಳು ಪೊಲೀಸರ ನಡುವೆ ಮಾತಿನ ಚಕಮಕಿ ಮುಂದುವರೆದಿದೆ. ಸಾರ್ವಜನಿಕ ಪ್ರದೇಶದಲ್ಲಿ ಬೇಲಿ ಹಾಕಿದ್ದು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಪೊಲೀಸರು ತೆಗೆದುಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಆ ಬೇಲಿ ಹಾಕಿದ್ದವರು ಯಾರು ಅಂತ ಪ್ರಶ್ನೆ ಮಾಡ್ತಾ ಹಿಂದೂ ಪರ ಸಂಘಟನೆಗಳು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಆ ಬೇಲನ್ನ ತೆರವು ಮಾಡಿ ಅಂತ. ಇಷ್ಟು ವರ್ಷದಿಂದ ಇದೇ ತರ ನಮಾಜ್ ಮಾಡ್ತಿದ್ದಾರೆ. ಹೋದ ವರ್ಷದಿಂದ ಇದು ಪ್ರಾಬ್ಲಮ್ ಆಗಿರೋದು. ಇಷ್ಟು ವರ್ಷ ಇಲ್ದಿದ್ದು ಈಗ ಯಾಕೆ ಮಾಡ್ತಿದ್ದಾರೆ? ಸಾರ್ವಜನಿಕ ಅಂತ ಅವಾಗ ಎಣ್ಣೆ ಸತಿ ಆಗ್ತಿರೋದು. ಇಷ್ಟು ವರ್ಷದಿಂದ ಈ ತರ ಆಗಿರ್ಲಿಲ್ಲ ಸರ್. ಇಷ್ಟು ವರ್ಷದಿಂದ ಈ ತರ ಆಗಿರ್ಲಿಲ್ಲ ಸರ್. ಇಷ್ಟು ವರ್ಷದಿಂದ ಇದೇ ತರ ನಮಾಜ್ ಮಾಡ್ತಿದ್ದಾರೆ. ಹೋದ ವರ್ಷದಿಂದ ಇದು ಪ್ರಾಬ್ಲಮ್ ಆಗಿರೋದು. ಇಷ್ಟು ವರ್ಷದಿಂದ ಇದೇ ತರ ನಮಾಜ್ ಮಾಡ್ತಿದ್ದಾರೆ. ಹೋದ ವರ್ಷದಿಂದ ಇದು ಪ್ರಾಬ್ಲಮ್ ಆಗಿರೋದು. ಇಷ್ಟು ವರ್ಷ ಇಲ್ದಿದ್ದು ಈಗ ಯಾಕೆ ಮಾಡ್ತಿದ್ದಾರೆ? ಸಾರ್ವಜನಿಕ ಅಲ್ಲ, ಗುಜರಿ ಮಾರಕ್ ಬರಲ್ಲ. ಅದು ಗುಜರಿ ಮಾರಿದ್ರು ಅದನ್ನ ಮಾರಕ್ ಬರಲ್ಲ. ಇನ್ನು ಶಿವಮೊಗ್ಗದ ಬೇಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ ಎಸ್ಪಿ ಮಿಥುನ್ ಕುಮಾರ್ ಸಂಜೆ 7:30 ಒಳಗೆ ಆ ಬೇಲಿಯನ್ನ ತೆಗೆಸುತ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಯವರೆಗೂ ಕೂಡ ಅವಕಾಶ ನೀಡುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ. ಈಗಾಗಲೇ ಹಿಂದೂ ಪರ ಸಂಘಟನೆಗಳ ಮನವಿಗೆ ಮಣಿದು ಪ್ರತಿಭಟನೆಯನ್ನ ಕೈಬಿಟ್ಟು ಹಿಂದೂ ಪರ ಸಂಘಟನೆಯವರಿಗೆ ಮನವಿ ಮಾಡಿದ್ದಾರೆ. ಸಂಜೆ 7:30 ಒಳಗಾಗಿ ಆ ಬೇಲಿಯನ್ನ ತೆಗೆಸ್ತೀನಿ ಅಂತ ಕೂಡ ಎಸ್ಪಿ ಅವರು ಮನವಿಯನ್ನ ಆಲಿಸಿದ್ದಾರೆ. ಅಲ್ಲಿಯವರೆಗೆ ಅವಕಾಶಗಳನ್ನ ಕೊಡಿ ಅಂತ ಎಸ್ಪಿ ಮನವಿ ಮಾಡಿಕೊಂಡಿದ್ದಾರೆ. ಅವರ ಮನವಿಗೆ ಮಣಿದು ಹಿಂದೂ ಪರ ಸಂಘಟನೆಗಳು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೇಲಿ ಹಾಕಿರೋದನ್ನ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾರ್ವಜನಿಕ ಪ್ರದೇಶದಲ್ಲಿ, ಸಾರ್ವಜನಿಕವಾದ ಈ ಜಾಗದಲ್ಲಿ ಬೇಲಿ ಹಾಕಿದ್ದು ಯಾರು, ಯಾರ ಅನುಮತಿ ಮೇರೆಗೆ ಬೇಲಿಯನ್ನು ಹಾಕಿದ್ದೀರಿ ಎನ್ನುವ ಮುಖಾಂತರವಾಗಿ ಹಿಂದೂ ಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿದ್ದಾರೆ. ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗಾಗಲೇ ನಿನ್ನೆಯಷ್ಟೇ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಹಿಂದೂ ಜೊತೆಗೆ ಮುಸ್ಲಿಂ ಸಮುದಾಯವೆಲ್ಲ ಕೂಡ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ.
ಆದರೆ ಆ ಜಾಗದಲ್ಲಿ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ್ದಾರೆ ಎನ್ನುವ ಆರೋಪದ ಮೇರೆಗೆ ಹಿಂದೂಪರ ಸಂಘಟನೆ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಡಿಸಿ ಕಚೇರಿಯ ಮುಂಭಾಗದಲ್ಲಿ ಇರುವಂತಹ ಈದ್ಗಾ ಮೈದಾನಕ್ಕೆ ಯಾರು ಹೋಗದಂತ ಬೇಲಿ ಹಾಕಿದಂತ ಆರೋಪ. ಬೇಲಿ ಹಾಕಿರೋದನ್ನ ಖಂಡಿಸಿ ಹಿಂದೂಪರ ಸಂಘಟನೆ ಹೋರಾಟಗಾರರು ಮತ್ತೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಬೇಲಿ ಹಾಕಿದ್ದು ಯಾರು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಹಾಗೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವಂತಹ ಈದ್ಗಾ ಮೈದಾನ, ಈ ಶಿವಮೊಗ್ಗ ಈದ್ಗಾ ಮೈದಾನದಲ್ಲಿ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಕೂಡಲೇ ಬೇಲಿಯನ್ನು ತೆಗೆಯುವಂತೆ ಆಗ್ರಹ ಮಾಡ್ತಾ ಇರುವಂತಹ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಪರಿಸ್ಥಿತಿಯನ್ನು ವಿಷಯ ತಿಳಿದ ತಕ್ಷಣಕ್ಕೆ ಸ್ಥಳಕ್ಕೆ ಶಿವಮೊಗ್ಗದ SP ಮಿಥುನ್ ಕುಮಾರ್ ಅವರು ಆ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದೂ ಸಂಘಟನೆಗಳಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಯಾರು ಇದನ್ನ ಈ ಏನು ಮುಸ್ಲಿಮ್ಸ್ ಅಥವಾ ಹಿಂದೂಗಳು ಯಾರು ಈ ಬೇಲಿಯನ್ನ ಹಾಕಿದ್ದಾರೆ ಸಾರ್ವಜನಿಕ ಸ್ಥಳಕ್ಕೆ, ಇದನ್ನ ನಾನು ಸಂಜೆ 7:30 ಸಮಯದ ಒಳಗಡೆ ತೆಗೆಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಲ್ಲಿವರೆಗೂ ತಾವು ಯಾರಿಗೂ ಕೂಡ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದು, ಮತ್ತೆ ಈ ಏನು ಈ ಹೋರಾಟವನ್ನ ಕೈ ಬಿಡಬೇಕು ಅಂತ ಏನು ಮನವಿ ಮಾಡಿದ್ದಾರೆ ಯಾರು SP ಮಿಥುನ್ ಕುಮಾರ್ ಅವರು. ಅವರ ಮನವಿಯನ್ನು ಆಲಿಸಿದ ಹಿಂದೂ ಸಂಘಟನೆ ಕಾರ್ಯಕರ್ತರು ಅವರಿಗೆ ಸಂಜೆ 7:30ವರೆಗೂ ನಾವು ಕೂಡ ಯಾವುದೇ ಇನ್ನು ಮುಂದುವರೆದಂತ ಹೋರಾಟ ಅಥವಾ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡುವುದಿಲ್ಲ, ನೀವು 7:30 ಒಳಗಡೆವಾಗಿ ಆ ಬೇಲಿಯನ್ನ ತೆಗಿಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಕೂಡ ತಾವು ಕೈ ಬಿಟ್ಟಿರುವಂತದ್ದು. ಶ್ರೀಕಾಂತ್, ಉಮೇಶ್, ಈಗ ನಿನ್ನೆ ನಡೆದ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಅಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಏನಾದ್ರೂ ಈ ಕ್ರಮವನ್ನ ಕೈಗೊಂಡ್ರ ಪೊಲೀಸರು? ಯಾಕಾಗಿ ಅಂತಹ ನಿರ್ಧಾರಕ್ಕೆ ಬಂದಿದ್ರು? ಶ್ರೀಕಾಂತ್, ಏನು ಈದ್ಗಾ ಮೈದಾನ ಏನು ಆ ಜಾಗ ಇರುವಂತದ್ದು ಶಿವಮೊಗ್ಗ ಕಾರ್ಪೊರೇಷನ್ ನ ಜಾಗ. ಸೊ ಅದು ಸಾರ್ವಜನಿಕವಾಗಿ ಎಲ್ರೂ ಕೂಡ ಉಪಯೋಗಿಸ್ಕೊಳ್ಬಹುದು. ಮತ್ತೆ ವರ್ಷಕ್ಕೆ 2 ಬಾರಿ ಏನು ಮುಸ್ಲಿಂ ಬಾಂಧವರು ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಅಂತೇಳಿ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದು. ಅದಕ್ಕೆ ಏನು ಕಾರ್ಪೊರೇಷನ್ ಕೂಡ ಅನುಮತಿಯನ್ನು ಕೊಟ್ಟಿರುವಂತದ್ದು ಅಥವಾ ಹಿಂದೂ ಸಂಘಟನೆಗಳು ಎಲ್ಲ ಜಾತ್ಯತೀತವಾಗಿ ಎಲ್ಲ ಧರ್ಮದವರು ಕೂಡ ಹಿಂದೂ ಮುಸ್ಲಿಂ ಬಾಂಧವರಿಗೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಬಟ್ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಏನು ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ನಿನ್ನೆ ಬೆಳಗಿಂದ ಸಂಜೆವರೆಗೂ ಪ್ರಾರ್ಥನೆ ಎಲ್ಲ ಮಾಡಿದ್ದಾರೆ, ಮತ್ತೆ ನಮಾಜ್ ಕೂಡ ಮಾಡಿದ್ದಾರೆ. ಅದಕ್ಕೆ ರಕ್ಷಣಾ ಇಲಾಖೆ ಮತ್ತೆ ಕೆಲವು ಹಿಂದೂ ಸಂಘಟನೆಗಳು ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂತದ್ದು, ಅವರಿಗೆ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಆದ್ರೆ ಏನು ನಿನ್ನೆ ಈದ್ಗಾ ಮೈದಾನದಲ್ಲಿ ಅವರ ನಮಾಜ್ ಮುಗಿದ ಮೇಲೆ ಅಥವಾ ರಾತ್ರಿ ಅಥವಾ ಬೆಳಗಿನ ಜಾವದಲ್ಲಿ ಅಲ್ಲಿ ಯಾರು ಹೋಗ್ಬಾರ್ದು ಓಡಾಡಬಾರ್ದು ಅಂತೇಳಿ ನಿರ್ಬಂಧ ಹಾಕಿ ಕೆಲವು ಮುಸ್ಲಿಂ ಬಾಂಧವರು ಆ ಬೇಲಿ ಹಾಕಿರುವುದು ನಿಜಕ್ಕೂ ಖಂಡನೀಯ. ಸೊ ಈ ವಿಷಯ ತಿಳಿಯುತ್ತಾ ಇದ್ದ ಹಾಗೆ ಏನು ಹಿಂದೂ ಸಂಘಟನೆಗಳು ಹೋರಾಟ ಅಥವಾ ಏನ್ ಮಾಡಿದ್ದು ಸ್ಟಾರ್ಟ್ ಮಾಡಿರುವಂತಹದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.